ಇವರೆಲ್ಲ ನೆಲದ ಮೇಲೆ ತೆಂಗಿನಕಾಯಿ ಇಟ್ಟು ಏನು ಮಾಡ್ತಿದ್ದಾರೆ ಎಂದು ಯೋಚನೆ ಮಾಡ್ತಿದ್ದೀರಾ? ಒಂದು ಗೋಲದಲ್ಲಿ ತೆಂಗಿನಕಾಯಿ ಇಟ್ಟು ಇವರು ಆಟ ಆಡುತ್ತಿದ್ದಾರೆ. ಯಾವ ಆಟ ಅಂತೀರಾ? ಅದೇ ಸುಲುಗಾಯಿ ಆಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಈ ಸುಲುಗಾಯಿ ಆಟವನ್ನು ಆಡುತ್ತಾರೆ. ಸುಲುಗಾಯಿ ಎಂದರೆ ಒಂದು ಕಾಯಿಯನ್ನು ವೃತ್ತ ಬರೆದು ಅದರೊಳಗೆ ಇಟ್ಟಿರುತ್ತಾರೆ. ಅದನ್ನು ಆಯೋಜಕರು ಕೊಡುವ ಕಲ್ಲಿನ ಗುಂಡಿನಿಂದ ಗುರಿ ಇಟ್ಟು ಹೊಡೆಯಬೇಕು. ಕಾಯಿಗೆ ಕಲ್ಲಿನ ಗುಂಡು ತಾಕಿದರೆ ಅವರು ಗೆದ್ದಂತೆ. ಒಂದು ಸುತ್ತಿನಲ್ಲಿ ಆಡಲು ಒಟ್ಟು 6 ಗುಂಡುಗಳನ್ನು ಕೊಡುತ್ತಾರೆ. ಈ ಆಟವನ್ನು ಜೋಡಿ ಮೇಲೆ ಆಡುತ್ತಾರೆ. ₹200ಗೆ 6 ಕಲ್ಲಿನ ಗುಂಡುಗಳನ್ನು ಕೊಡುತ್ತಾರೆ. ಈ ಗುಂಡುಗಳಿಂದ ವೃತ್ತದಲ್ಲಿರುವ ತೆಂಗಿನಕಾಯಿಯನ್ನು ಹೊಡೆಯಲು ಆಗದಿದ್ದರೆ ವೃತ್ತದೊಳಗಾದರೂ ಗುಂಡನ್ನು ಹಾಕಬೇಕು. ಹಾಗೆ ಹಾಕಿದವರು ಮಾತ್ರ ಈ ಆಟದ ಸ್ಪರ್ಧೆಯಲ್ಲಿ ಮುಂದುವರಿಯುತ್ತಾರೆ. ಈ ರೀತಿ ಸುಲುಗಾಯಿ ಆಟವನ್ನ ಆಯೋಜನೆ ಮಾಡಿದ್ದು ಫ್ರೆಂಡ್ಸ್ ಗ್ರೂಪ್ ಕೊಡಕಣ್ಣಿ ತಂಡ. ಈ ಮೊದಲು ಇದೊಂದು ಜಾನಪದ ಕ್ರೀಡೆಯಾಗಿತ್ತು. ಆದರೆ ಈಗ ಈ ಆಟಕ್ಕೆ ಮಾನ್ಯತೆ ನೀಡಲು ಇದನ್ನ ಸ್ಪರ್ಧೆಯನ್ನಾಗಿ ಮಾರ್ಪಡಿಸಿದ್ದಾರೆ. ಸುಲುಗಾಯಿ ಆಟದಲ್ಲಿ ಗೆದ್ದವರಿಗೆ ನಗದು ಬಹುಮಾನ ಘೋಷಣೆ ಮಾಡಿ ಜನರು ಈ ಆಟದಲ್ಲಿ ಭಾಗವಹಿಸುವಂತೆ ಉತ್ತೇಜಿಸುತ್ತಿದ್ದಾರೆ. ಇನ್ನು ಈ ಆಟದಲ್ಲಿ 50ಕ್ಕಿಂತ ಹೆಚ್ಚು ಜನರು ಭಾಗವಹಿಸಿದ್ರು. ರಾತ್ರಿ 9 ಗಂಟೆಯಿಂದ ತಡರಾತ್ರಿ 12 ಗಂಟೆಯವರೆಗೆ ಸ್ಪರ್ಧೆ ನಡೆಯಿತು. ಈ ಸುಲುಗಾಯಿ ಆಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ದತ್ತಾತ್ರೇಯ ಅವರಿಗೆ 8,000, ದ್ವಿತೀಯ ಸ್ಥಾನ ಗಳಿಸಿದ ಮಂಜಪ್ಪ ಅವರಿಗೆ ₹4,000 ಬಹುಮಾನ ನೀಡಲಾಯಿತು. ಮೂರನೇ ಸ್ಥಾನ ಪಡೆದವರು ₹2,000 ಹಾಗೂ ನಾಲ್ಕನೇ ಸ್ಥಾನ ಪಡೆದವರು ₹1,000 ಬಹುಮಾನವಾಗಿ ಪಡೆದರು. ಆಟವನ್ನು ನೋಡಲು ಮಹಿಳೆಯರು, ಮಕ್ಕಳು ಸೇರಿದಂತೆ ಸಾಕಷ್ಟು ಜನರು ಸೇರಿದ್ದು ವಿಶೇಷವಾಗಿತ್ತು.